ಹಲೋ ನಮಸ್ಕಾರ, ಗುಡ್ ಮಾರ್ನಿಂಗ್ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಸಂಚಾರಿ ಉದಯ್ ಯೂಟ್ಯೂಬ್ ಚಾನಲ್ಗೆ ನಿಮ್ಗೆಲ್ರಿಗೂ ಸ್ವಾಗತ. ನಾವು ಇವತ್ತು ಇರೋದು ಕೈವಾರ ಹತ್ರ, ಮತ್ತೆ ನಾವು ನೈಟ್ ಬಂದು ಸ್ಟೇ ಆಗಿ ನಾವು ನೋಡಿ ಇದೇ ರೂಮಲ್ಲಿ ನಾವು ನೈಟ್ ಸ್ಟೇ ಆಗಿದ್ದು. ಇವಾಗ ಎಲ್ಲ ರೆಡಿ ಆಗಿದ್ದೀವಿ. ಇಲ್ಲಿಂದ ಫ್ರೆಶ್ ಅಪ್ ಆಗಿ ಇಲ್ಲಿಂದ ನಮ್ಗೆ 1 ಕಿಲೋಮೀಟ್ರ್ ಇದೆ, ಇಲ್ಲಿಂದ ಹೊರಡಬೇಕು. ನೋಡಿ ನಮ್ಮ ಹೆಲ್ಮೆಟು ಎಲ್ಲ ರೆಡಿ ಆಗಿದ್ದೀವಿ. ಇವಾಗ ಇಲ್ಲಿಂದ ಹೊರಟ್ರೆ ಕರೆಕ್ಟಾಗಿ 1 ಕಿಲೋಮೀಟ್ರ್ ಇದೆ ಸ್ನೇಹಿತರೆ. ಯಾಕೆ ಅಂದರೆ ನಾವು ಸನ್ರೈಸ್ ನೋಡಬೇಕಾಗಿತ್ತು. ಸನ್ರೈಸ್ ನೋಡೋದ್ರಿಂದ ಮತ್ತೆ ಮಾರ್ನಿಂಗು ಬೆಂಗಳೂರಲ್ಲಿ ಬಿಟ್ಟರೆ ಇಲ್ಲಿ ಬಂದು ಸನ್ರೈಸ್ ಬೇಗ ನೋಡೋಕ್ಕಾಗಲ್ಲ ಅನ್ನೋದಕ್ಕೆ ನಾವು ನೈಟೇ ಇಲ್ಲೇ ಬಂದು ಸ್ಟೇ ಆದ್ವಿ. ಅದಕ್ಕೋಸ್ಕರ ಬನ್ನಿ ಸ್ನೇಹಿತರೆ, ಇಲ್ಲಿಂದ 1 ಕಿಲೋಮೀಟ್ರ್ ಹೋಗಿ ಟ್ರಕ್ಕಿಂಗ್ ಮಾಡಿ ನಿಮಗೆ ಏನೇನೈತೆ ಅಂದ್ಬಿಟ್ಟು ಮುಂದೆ ವ್ಲಾಗಲ್ಲಿ ನಿಮಗೆ ತೋರಿಸ್ತೀನಿ. ನಾವಿರೋ ರೂಮ್ ಬಂದ್ಬಿಟ್ಟು ಕೈವಾರದಿಂದ 1 ಕಿಲೋಮೀಟ್ರ್ ಒಳಗಡೆ ಇದ್ದೀವಿ. ನಿಮಗೆ ವ್ಯೂ ತೋರಿಸ್ತೀನಿ ನೋಡಿ. ಇಲ್ಲಿಂದ ನಾವು ರೂಮ್ ಇರೋದ್ರಿಂದ ವ್ಯೂ ತೋರಿಸ್ತೀನಿ, ನೋಡ್ಬೋದು ನೋಡಿ. ಇಲ್ಲೇ ನಮ್ಮದು ರೂಮ್ ಮಾಡಿದ್ದು. ಇಲ್ಲಿಂದ ನಾವು ಇದೇ ರೋಡಲ್ಲಿ ಹೋಗ್ತೀವಿ. ನಾವು ಇಲ್ಲಿಂದ ಹೊರಟಿದ್ದೀವಿ ರೂಮಿಂದ, ನೋಡ್ಬೋದು ನಮ್ಮ ಗಾಡಿಗಳನ್ನ ನಾವು ಇಲ್ಲೇ ಗ್ರೌಂಡ್ ಫ್ಲೋರಲ್ಲಿ ನಾವು ಪಾರ್ಕ್ ಮಾಡಿದ್ವಿ. ಪಾರ್ಕಿಂಗು ಚೆನ್ನಾಗಿತ್ತು, ಮತ್ತು ಇಲ್ಲಿ ರೂಮ್ ಕೂಡ ನಮಗೆ ಚೆನ್ನಾಗಿತ್ತು, ನೋಡ್ಬೋದು ನೋಡಿ ಸ್ನೇಹಿತರೆ. ನಾವು ಬಂದಿರೋದು ಇವಾಗ 3 ಗಾಡಿಯಲ್ಲಿ. ಒಂದು ಎಕ್ಸ್ಪಲ್ಸು, ಚರಣಂದು, ರಂಗ ಶಿವಬ್ರದು ಪಲ್ಸರ್ 150, ಮತ್ತು ನಮ್ಮ ನರಸಿಂಹಣ್ಣವ್ರದ್ದು 150. ಇವತ್ತು ಇಂಡಿಪೆಂಡೆನ್ಸ್ ಡೇ ಆಗಿರೋದ್ರಿಂದ ನಮ್ಮ ನರಸಿಂಹಣ್ಣವರು ಇಂಡಿಯನ್ ಫ್ಲಾಗ್ ಕೊಡ್ತಾ ಇದ್ದಾರೆ. ನಮ್ಮ ಬಾವುಟನ ಕಟ್ಟಿ ಇಲ್ಲಿಂದ ಸ್ಟಾರ್ಟ್ ಮಾಡ್ತಾರೆ ರೈಡು. ಗಾಡಿ ಸ್ಟಾರ್ಟ್ ಮಾಡಿದ್ದಾರೆ. ಸ್ನೇಹಿತರೆ ಬನ್ನಿ ಇಲ್ಲಿಂದ ಹೊರಡೋಣ. ನಮಗೆ ಇಲ್ಲಿಂದ ನಾವು ಲೊಕೇಶನ್ ಹಾಕೊಂಡಿದ್ದೀವಿ. ಇವಾಗ ನಾನು ನಮ್ಮ ರಂಗನಾಥ್ ಹೋಗ್ತಾ ಇದ್ದೀವಿ. ಮುಂದೆ ನಮ್ಮ ಶಿವಬ್ರೋ ಮತ್ತು ನರಸಿಂಹಣ್ಣ ಮತ್ತು ಚರಣ ಮುಂದೆ ಹೋಗ್ತಾ ಇದ್ದಾರೆ. ನೋಡಿ ಇಲ್ಲಿಂದ ಹೊರಡ್ತಾ ಇದ್ದೀವಿ. ಬೆಟ್ಟ ಕಾಣಿಸ್ತಾ ಇದೆ ನಮಗೆ. ಇಲ್ಲಿಂದ 1 ಕಿಲೋಮೀಟ್ರು ಬೈಕಲ್ಲಿ ಡಿಸ್ಟೆನ್ಸ್ ಇದೆ, ಹೋಗ್ತಾ ಇದ್ದೀವಿ ನೋಡಿ. ಸ್ನೇಹಿತರೆ, ನೀವು ಯಾರಾದರೂ ನನ್ನ ವಿಡಿಯೋಗೆ ಹೊಸಬ್ರಾಗಿದ್ರಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಿಮಗೆ ಇಲ್ಲಿಂದ ನಿಮಗೆ ವಿಡಿಯೋನ ತೋರಿಸ್ತೀನಿ. ನಿಮಗೆ ಬೆಟ್ಟದ ಹತ್ರ ಒಂದು ಪೆಟ್ರೋಲ್ ಬಂಕು ಸಿಗುತ್ತೆ. ಅಕಸ್ಮಾತ್ ಯಾರಿಗಾದ್ರು ಪೆಟ್ರೋಲ್ ಬಂಕ್ ಬೇಕು ಅಂತಂದರೆ ನೋಡಿ, ಇಲ್ಲೇ ಪೆಟ್ರೋಲ್ ಬಂಕು ಇದೆ. ಭಾರತ್ ಪೆಟ್ರೋಲಿಯಂ ಇದೆ. ಪೆಟ್ರೋಲ್ ಬಗ್ಗೆ ನೀವು ಟೆನ್ಷನ್ ತಗೊಳ್ಳಂಗಿಲ್ಲ. ನನಗೆ ಗೊತ್ತಿರೋಷ್ಟು ನಾನು ಎಷ್ಟು ಇನ್ಫಾರ್ಮೇಷನ್ ಕೊಡಬೇಕು ಅಂತಂದರೆ ನಿಮ್ಗೆ ಅಷ್ಟು ಕೊಡ್ತೀನಿ. ನನಗೇನು ಗೊತ್ತಿರೋದೋ ಅದನ್ನ ನಿಮಗೆ ವ್ಲಾಗಲ್ಲಿ ಹೇಳ್ತೀನಿ. ನಿಮ್ಗೇನಾದ್ರು ಗೊತ್ತಿತ್ತು ಅಂದರೆ ಕಮೆಂಟ್ ಮೂಲಕ ನನಗೆ ತಿಳಿಸಿ. ನಾನು ನೆಕ್ಸ್ಟು ಏನೇನೋ ನಾನು ಇಂಪ್ರೂವ್ ಮಾಡ್ಕೊಬೇಕು ಅಂತ ಅಂದ್ಬಿಟ್ಟು ನನಗೂ ಗೊತ್ತಾಗುತ್ತೆ. ಬನ್ನಿ ಸ್ನೇಹಿತರೆ, ಇವಾಗ ಇಲ್ಲಿಂದ ಹೊರಡೋಣ. ರೋಡ್ ಮಾತ್ರ ಸೂಪರ್ ಆಗಿದೆ ನೋಡಿ, ಸೂಪರ್ ಆಗಿದೆ ಮಾತ್ರ ರೋಡು. ಇಲ್ಲಿಂದ ಫುಲ್ಲು ನೇಚರ್ ಸ್ನೇಹಿತರೆ. ಇಲ್ಲೆಲ್ಲ ಮನೆಗಳು, ಇಲ್ಲಿಂದ ಸ್ಟಾರ್ಟ್ ಆಗೋದು ನಮಗೆ ರೋಡ್ಗಳು, ನೋಡ್ಬೋದು. ಬೆಟ್ಟದ ಹತ್ರ ನಿಯರ್ ಹೋಗ್ತಾ ಇದ್ದಂಗೆ ಟೌನ್ ಸಿಗುತ್ತೆ. ಅದಾದಮೇಲೆ ನಿಮಗೆ ಅಲ್ಲಿ ಟೆಂಪಲ್ ಕಾಣಿಸ್ತಾ ಇದೆಯಲ್ಲ, ಟೆಂಪಲ್ ಸ್ಟಾರ್ಟಿಂಗಲ್ಲಿ ಸಿಗುತ್ತೆ. ಅದಾದಮೇಲೆ ನಾವು ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡೋದು. ಇಲ್ಲಿ ಏನೇನು ಇನ್ಫಾರ್ಮೇಷನ್ ಟ್ರೆಕ್ಕಿಂಗ್ ಹೋಗಿ ಏನೇನು ಇರುತ್ತೆ ಅದನ್ನ ನಿಮಗೆ ಇನ್ಫಾರ್ಮೇಷನ್ ಮಾಡ್ತೀವಿ. ಸ್ವಲ್ಪ ಆದಷ್ಟು ರೋಡಲ್ಲಿ ಬೈಕಲ್ಲಿ ಬರೋರು ಸ್ವಲ್ಪ ನಿಧಾನ ಬರ್ರಿ. ಯಾಕೆ ಅಂತಂದರೆ ನಾಯಿಗಳು ತುಂಬ ಜಾಸ್ತಿ ಇದೆ ಇಲ್ಲಿ, ಅಡ್ಡನೇ ಬರ್ತವೆ. ಆಗಲೇ ನಮಗೆ ಆಲ್ಮೋಸ್ಟ್ 1-2 ಸಲ ಅಡ್ಡ ಬಂದು ನೋಡಿ, ಎಲ್ಲ ಮುಗಿಸ್ಕೊಂಡು ಬಂದಿದ್ದಾರೆ. ಬೈಕ್ಗಳಾಗಲಿ ಎಷ್ಟೊಂದು ಬೈಕ್ ಬಂದಿದ್ದಾವೆ. ನಾವು ನೋಡ್ರಲ್ಲಿ ನಾವೇ ಬೇಕಾ ಬಂದಿದ್ದೀವಿ ಅಂದ್ಕೊಂಡು, ಬೇರೆಯವ್ರು ಬಂದಿದ್ದಾರೆ ಆಲ್ರೆಡಿ. ಕಾರ್ಗಳೆಲ್ಲ ಪಾರ್ಕಿಂಗ್ ಆಗಿದೆ, ಎಲ್ಲ ಮೇಲ್ಗಡೆ ಹೋಗಿದ್ದಾರೆ ಸ್ನೇಹಿತರೆ. ನಮ್ಮೂರು ಗಾಡಿ ನಾವು ಇವಾಗ ಹೋಗ್ತಾ ಇದ್ದೀವಿ. ನಮ್ಮ ಬೈಕ್ ಎಷ್ಟಾಗುತ್ತೋ ಅಷ್ಟು ನಾವು ಮೇಲ್ಗಡೆ ಹೋಗೋಕ್ಕೆ ಪ್ರಯತ್ನ ಮಾಡ್ತೀವಿ. ಅಲ್ಲಿಂದ ಟ್ರಕ್ ಮಾಡೋದು ನೋಡ್ಬೋದು. ಅಲ್ಲ ಆಗಿನ ಕಾಲದಲ್ಲಿ ಕಟ್ಟಿರೋದು. ಚಿತ್ತಾಲ್ ಪತ್ತಾಲ್ ಸ್ನೇಹಿತರೆ, ರೋಡ್ ಮಾತ್ರ ಸೂಪರ್ ಆಗಿದೆ ಅನ್ಕೊಳ್ಳಿ.
ಅಂದ್ರೆ ಸ್ವಲ್ಪ ಹಳ್ಳದಿನ ಇದೆ. ನಾವ್ ಹೇಳಿದ್ದು ಬೆಂಗಳೂರಿಗಿಂತ ನಾವು ಹೊರ್ಗಡೆ ಬಂದ್ಬಿಟ್ರೆ ಸಾಕಪ್ಪ ಅನಿಸ್ಬಿಡುತ್ತೆ. ಬೆಂಗಳೂರಲ್ಲಿ ಇದ್ದಿದ್ದಿ ಒಂದು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ರೈಡ್ ಆಗ್ಲಿ, ಒಂದು ಏನೋ ಒಂಥರ. ಇವತ್ತು ಇಂಡಿಪೆಂಡೆನ್ಸ್ ಡೇ ಆಗಿರೋದ್ರಿಂದ ಗಾಡಿಗಳು ಬೇಜಾನ್ ಇರುತ್ತೋ ಇಲ್ವೋ ಗೊತ್ತಿಲ್ಲ. ನಾವ್ ಇಲ್ಲಿಂದ ಬಿಟ್ಟಿದೀವಿ. ಸನ್ರೈಸ್ ಮಾತ್ರ ಸೂಪರ್ ಆಗಿ ಕಾಣಿಸ್ತಾ ಇದೆ ಅಂತ ಹೇಳ್ತೀನಿ ಅನ್ಕೊಂಡ್ರ. ಇನ್ನ ಸನ್ರೈಸೇ ಬಂದಿಲ್ಲ, ಇರ್ರಿ. ನಾವಿನ್ನ ಮೇಲೆ ಹೋಗ್ಬೇಕು. ಇಲ್ಲಿಂದ ಎಲ್ಲಿ ಕಾಣುತ್ತೆ ಸನ್ರೈಸ್ ನಮ್ಗೆ? ಇಲ್ಲ ಎಲ್ಲ ಮನ್ಸು ತುಂಬಿಟ್ಟಿದೆ. ಕಾಣುತ್ತೆ ಅಲ್ವೋ ಗೊತ್ತಿಲ್ಲ. ಒಟ್ನೇ ಸನ್ರೈಸ್ ವ್ಯೂ ಪಾಯಿಂಟ್ ಅಂತ ಹೋಗ್ಬಿಡೋದು. ನಾವು ಅಲ್ಲಿ ಹೋಗೋದ್ರೊಳಗಡೆ ಸನ್ರೈಸ್ ಬಂತು ಅಂದ್ರೆ ನಮಗೂ ಖುಷಿ. ನೋಡಿ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಬೆಟ್ಟ. ಇವಾಗ ಅಲ್ಲಿ ಮೇಲೆ ಹೋಗ್ತೀವಿ. ಬೈಕ್ ಎಷ್ಟಾಗುತ್ತೋ ಅಷ್ಟು ಮೇಲ್ ತಗೊಂಡು ಹೋಗ್ತೀವಿ. ಬೈಕ್ ಹೋಗಿಲ್ಲ ಅಂತ ಅಂದ್ರೆ ಅಲ್ಲಿಂದ ನಾವು ಟ್ರಕ್ ಮಾಡ್ಬೇಕಾಗಿರುತ್ತೆ. ನೋಡಿ ಇಲ್ಲ ಕನ್ಸ್ಟ್ರಕ್ಷನ್ ನಡೀತಾ ಇದೆ, ಮೇಲವರೆಗೂ ಹೋಗುತ್ತೆ. ರೋಡ್ ನೋಡ್ತೀರಾ ಹೆಂಗಿದೆ ಅಂತ. ಬೈಕಲ್ಲಿ ಬರೋರ್ಗಂತೂ ನಾವೇನಾದ್ರು ಈಗ ನಿನ್ನೆ ನೈಟ್ ಮಳೆ ಜಾಸ್ತಿ ಹೋಗಿದ್ವಿ. ಇವಾಗ್ಲೂ ಮಳೆ ಇದ್ದಿದ್ರೆ ನಾವು ಈ ರೋಡಲ್ಲಿ ಹೋಗಕ್ ಆಗ್ತೈತಾ? ಆದ್ರೂ ಹೋಗ್ತಾ ಇದ್ವಿ. ಇಲ್ಲಿ ನೋಡ್ಬೋದು ನಿಮ್ಗೆ ಮೇಲ್ಗಡೆ ನಾವ್ ಯಾವ ಬೆಟ್ಟಕ್ಕೆ ಬಂದಿದೀವಿ ಅಂತ ನಿಮ್ಗೆ ಗೊತ್ತಾ? ಟ್ವಿಸ್ಟ್ ಮೇಲೆ ಟ್ವಿಸ್ಟ್. ನಾವು ಬಂದಿದ್ ಕೈವಾರ ಬೆಟ್ಟಕ್ಕೆ. ಇವಾಗ ನಾವು ಬಂದಿರೋದಾಗ್ಲೇ ಕೈಲಾಸಗಿರಿಗೆ ಹಿಲ್ಸ್ ಅಲ್ಲಿ ಇದ್ದೀವಿ. ನಾವು ಅಲ್ಲಿ ಟ್ರೆಕ್ಕಿಂಗ್ ನಾವು ನಡಿಯಕ್ ಆಗಲ್ಲ ಅಂತ ಬೈಕ್ ಎತ್ಕೊಂಡ್ ಬಂದಿರೋದ್ರಿಂದ ಬೈಕ್ ಎತ್ಕೊಂಡು ಕೈಲಾಸಗಿರಿ ಬೆಟ್ಟಕ್ಕೆ ಬಂದ್ಬಿಟ್ವಿ. ಅಲ್ಲಿಂದ ಏನೊಂದು ಒಂದು 5-6 ಕಿಲೋಮೀಟರ್ ಇರ್ಬೋದೇನಾ? ಒಂದು 5-6 ಐತಾ? ಒಂದು 5 ಕಿಲೋಮೀಟರ್ ಐತೆ. ಅಲ್ಲ ನೋಡಿ ನವೀನ್, ನೋಡಿ ನವೀನು ಹೋಗಲಿ. ನಡೀರಿ. ಯಪ್ಪ, ಮತ್ತೆ ನಾವು ಬೆಟ್ಟ ಮೇಲೆ ಹೋಗ್ತೀವಿ ಅಂತಂದ್ರೆ ಇವಾಗ ನಡೀರಿ. ಅದನ್ನ ಟ್ರೆಕ್ಕಿಂಗ್ ಆರು ಮಾಡ್ಬೋದಾಗಿತ್ತಲ್ಲ ನಾವು. ಅಲ್ಲಿ ಇಲ್ಲಲ್ಲ, ಅಲ್ಲಿ ಯಪ್ಪ ಜಾರಸ್ತಾ. ಓ ಫುಲ್ ಆಫ್ ರೋಡು. ಕೊನೆಗೂ ವ್ಯೂ ಪಾಯಿಂಟ್ಗೆ ನಾವು ಬಂದಿದ್ದೀವಿ. ಈ ವೆದರ್ ನೋಡಬೇಕು ಅಂತ ನೋಡ್ತೀರಾ? ನೋಡಿ ಸ್ನೇಹಿತರೆ ಹೆಂಗೈತೆ. ಫುಲ್ಲು ಫಾಗ್ ಮಾತ್ರ. ರೋಡ್ ಮಾತ್ರ ಒಂದು ಚೂರು ಕಾಣಿಸ್ತಾರ. ನೋಡಿ ನಮ್ಮ ಬೈಕೆಲ್ಲ ಅಲ್ಲಿ ನಮ್ಮ ಬೈಕ್ ಎಲ್ಲ ಬೇರೆ ರೈಡರ್ಸ್ ಎಲ್ಲ ಬಂದಿದ್ದಾರೆ. ನೋಡಿ ಇನ್ನೂ ಬರ್ತಾ ಇದ್ದಾರೆ. ಸೂಪರಾಗಿದೆ ಮಾತ್ರ ಸ್ನೇಹಿತರೆ, ಸೈಕಾಗಿದೆ ಮಾತ್ರ. ಫುಲ್ಲು ಫಾಗು ನೋಡ್ಬೋದು. ಕಾಣ್ತಲ್ಲ, ಏನು ಕಾಣ್ತಲ್ಲ, ಇಲ್ಲೂ ಕಾಣ್ತಲ್ಲ. ಊಟಿ ಯಾವ್ದಣ್ಣ? ಊಟಿ ಯಾವುದು? ಇಲ್ಲ ಐತನ ಊಟಿ? ಬೇರೆ ಪ್ಲ್ಯಾನ್ ಮಾಡಿರಿ. ಊಟಿ ಪ್ಲೇಸ್ ನೋಡಿದೆ. ಏನು ಹೇಳ್ತೀಯ? ಊಟಿಗೆ ಹೋಗೋದು. ಊಟಿಗೆ ಹೋಗೋದು. ಸ್ನೇಹಿತರೆ ಫಾಗು. ಸ್ನೇಹಿತರೆ ನಾವು ಇಲ್ಲಿ ಗಾಡಿ ಪಾರ್ಕ್ ಮಾಡಿಬಿಟ್ಟು ಸ್ವಲ್ಪ ಒಂದು 4-5 ಮೆಟ್ಲಿದೆ. ಅಲ್ಲಿ ನೀವು ಹತ್ತಿದ್ರೆ ನಿಮಗೆ ಕಾಣದೆ ಇಲ್ಲಿ ರಾಮನ್ ಸ್ಟ್ಯಾಚು ಇರುತ್ತೆ, ನೋಡ್ಬೋದು. ಇಲ್ಲಿ ನಿಮಗೆ ಕಾಣಿಸ್ತಾ ಇರ್ಬೋದು. ಫಾಗು ಫುಲ್ಲಾಗಿದೆ. ಕಾಣುತ್ತೆ ಇಲ್ಲೋ ಗೊತ್ತಿಲ್ಲ. ಆದಷ್ಟು ಎಷ್ಟು ಕಾಣುತ್ತೋ ನೋಡಿ. ಈಗ ನಾನು ಕ್ಯಾಮ್ರಾದಲ್ಲೂ ತೋರಿಸ್ತೀನಿ ನೋಡಿ. ಕಾಣ್ತಾ ಇದೆಯಲ್ಲ, ಇಲ್ಲಿಂದ ನಿಮಗೆ ಆಪೋಸಿಟ್ನಲ್ಲಿ ದೇವಸ್ಥಾನ ಇದೆ ನೋಡಿ. ದೇವಸ್ಥಾನ ಇದೆ. ಇಲ್ಲಿಂದ ನೀವು ಮತ್ತೆ ಟ್ರೆಕ್ಕಿಂಗ್ ಮಾಡ್ಬೋದು ಅಂತಂದರೆ, ಟ್ರೆಕ್ಕಿಂಗ್ ಮಾಡಬೇಕು ಅಂತ ಅಂದರೆ ಹಿಂದ್ಗಡೆಯಿಂದ ರೋಡ್ ಇದೆ. ಬನ್ನಿ ತೋರಿಸ್ತೀನಿ ಆ ರೋಡು. ಇಲ್ಲಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿಂದ ಹಿಂದ್ಗಡೆಯಿಂದ ಹೊರಡೋಣ, ಟ್ರೆಕ್ಕಿಂಗ್ ಹೋಗೋಣ. ಫುಲ್ ಫಾಗಿದೆ ಸ್ನೇಹಿತರೆ. ಇವಾಗಲೇ ಹೋಗಿ ಬಂದ್ಬಿಡ್ಬೇಕು. ನೋಡು ಇವರು ನಮ್ಮ ಶಿವಬ್ರೋ ಅಂತ. ಬ್ರೋ ನೀವು ನಿಮ್ಮ ಯೂಟ್ಯೂಬ್ ಚಾನಲೆಲ್ಲ ನೋಡಿದ್ದೀನಿ ನಿಮ್ಮದು. ಇದು ತುಂಬ ಫೇಮಸ್ಸು. ಇದು ನಿಮ್ಮದು ಇನ್ಸ್ಟಾಗ್ರಾಮ್ ಐ ಡಿ ಹೇಳಿ ಬ್ರೋ ಇವ್ರಿಗೆ. ಶಿವ 00986 ಬ್ರೋ. ನಿಮ್ದು ಯೂಟ್ಯೂಬ್ ಚಾನಲ್ ಇತ್ತಲ್ಲ, ಅದು ನೀವು ಟ್ರಕ್ ವ್ಲಾಗ್ ಮಾಡ್ತಾ ಇದ್ರಲ್ಲ, ಬ್ಯಾನ್ ಆಗೋಯ್ತಾ? ಇವರು ನಮ್ಮ ನರಸಿಂಹರಾಜು ಅಂತ ಬಳ್ಳಾಪುರದವರಲ್ಲ, ಯಡಿಯೂರವರು. ನಮ್ಮ ಬ್ಯಾಚಲ್ಲಿ ಸೀನಿಯರ್ ಅಂತಂದರೆ ನಮ್ಮ ನರಸಿಂಹಣ್ಣವರೇ. ಏನೇ ಲೀಡ್ ಮಾಡಬೇಕು ಅಂದರೆ ಇವರೇ ಲೀಡ್ ಮಾಡ್ತಾರೆ. ಮ್ಯಾಮ್ ಮಾತ್ರ ಚರಣ ಲೀಡ್ ಮಾಡ್ತಾನೆ. ನಮ್ಮ ಸೀನಿಯರು ಇವರೇ ಫಸ್ಟು. ಇವರಾದ್ಮೇಲೆ ನಾನಾದ್ಮೇಲೆ ಚರಣ ಆದ್ಮೇಲೆ ಇಲ್ಲ
ಫಸ್ಟು ನರಸಿಂಹಣ್ಣವರು, ಅದಾದ್ಮೇಲೆ ಶಿವಬ್ರೋ ಆದಮೇಲೆ ನಾನಾದ್ಮೇಲೆ ಚರಣ ಆದಮೇಲೆ ಇವನು ಲಾಸ್ಟ್ ರಂಗ. ಸೈಜಲ್ಲಿ ಮಾತ್ರ ಒಂದು ದೊಡ್ಡವರು, ವಯಸ್ಸಲ್ಲಿ ನಾವೇ ದೊಡ್ಡವರು. ಏನಂತೀರಾ? ಹಾಂ ಅಷ್ಟೇ. ಸ್ನೇಹಿತರೆ, ಫುಲ್ಲು ಆಫ್ ರೋಡ್ ಟ್ರಕ್ ಮಾಡ್ತಾ ಇದೀವಿ ನಾವು. ಅದು ಬೇರೆ ಕಡೆ ಇರೋದು ಜಾಗ, ನಾವು ಹೋಗ್ತಾ ಇರೋದು ನೋಡಿ. ಬನ್ನಿ ಸ್ನೇಹಿತರೆ, ಫುಲ್ಲು ಟಾಪ್ ವ್ಯೂಗೆ ಹೋಗೋಣ ಬೇಗ. ಏನಂದರೆ ಫಾಗ್ ಕ್ಲಿಯರ್ ಆಗುತ್ತೆ. ಆಗಲೇ 8 ಗಂಟೆ ಸ್ನೇಹಿತರೆ. ಆಲ್ಮೋಸ್ಟು ಒಂದು ಅರ್ಧ ಬೆಟ್ಟ ಹತ್ತಿದ್ದೀವಿ. ಸ್ವಲ್ಪ ಟ್ರಕ್ ಮಾಡ್ತಿದ್ದೀವಿ, ಸ್ವಲ್ಪ ಲೈಟ್ಗೆ. ಬೆಳಗ್ಗೆ ಏನು ಬ್ರೇಕ್ಫಾಸ್ಟು ಟೀ ಕಾಫಿ ಕುಡಿದಿಲ್ಲ, ಅದಕ್ಕೋಸ್ಕರ ಸ್ವಲ್ಪ ಲೈಟಾಗಿ ಸುಸ್ತಾಯ್ತಾ. ಇನ್ನೊಂದು ಸ್ವಲ್ಪ ಅರ್ಧ ಇದೆ, ನೋಡಿದ್ದೀರಾ ಎಷ್ಟಿದೆ ಅಂತ? ನೋಡಿ, ಇನ್ನೂ ಅರ್ಧ ಇದೆ. ಬಟ್ ನಮ್ಗೆ ಏನು ಕಾಣಿಸ್ತಾ ಇಲ್ಲ ಇಲ್ಲಿ. ಆದರೂ ವೆದರ್ ಮಾತ್ರ ಸೂಪರಾಗಿದೆ. ನಾನು ಈ ಗ್ಲಾಸ್ ಹಾಕಿರೋದ್ರಿಂದ ನನಗೆ ಸ್ವಲ್ಪ ಫಾಗ್ ಅವಾಯ್ಡ್ ಆಗಿ ಸ್ವಲ್ಪ ಕಾಣುತ್ತೆ. ಇವಾಗ ಸನ್ರೈಸ್ ಆಗ್ತಿದೆ. ಸನ್ರೈಸ್ ಆಗಲೇ 8:30 ಟೈಮ್ ಬಂದಿದೆ. 8:30 ಆಗ್ಬಿಟ್ಟಿದೆ. ಇನ್ನು ಬಿಡ್ತಾ ಇದ್ದೀವಿ. ಚರಣ ನರಸಿಂಹಣ್ಣ ಮೇಲೆ ಹೋಗ್ಬಿಟ್ಟಿದ್ದಾರೆ. ಆಗಲೇ ಮೇಲೆ ನಿಂತಿದ್ದಾರೆ ಟಾಪಲ್ಲಿ. ಅದೇ ಟಾಪ್ ವ್ಯೂ. ಇನ್ನೊಂದು 2 ನಿಮಿಷಕ್ಕೆಲ್ಲ ಅಲ್ಲಿ ಹೋಗ್ಬಿಟ್ಟು ಶಿವಬ್ರೋ ಬರೋಂಥ ವೇಟಿಂಗ್ ಮಾಡ್ತೀನಿ. ಬ್ರೋ ಬ್ರೋ ನಿನಗೆ ವೇಟಿಂಗು. ಅವರು ನಂಗೆ ಅಲ್ಲೇ ಸ್ಟಾಪ್ ಆದ, ನಾನು ಬರಲಿಲ್ಲ. ನಾನು ಅಲ್ಲೇ ನಿಂತ್ಕೊಂಡ. ಈಗ ನಮ್ಮ ಶಿವಬ್ರೋಗೆ ವೇಟ್ ಮಾಡ್ತಾಯಿದ್ದೀನಿ. ಇಲ್ಲಿಂದ ಹೋಗೋದು ಆಗಲೇ ಅವ್ರ ಮೇಲ್ಗಡೆ ನಿಂತಿದ್ದಾರೆ. ಹೋಗಿ ಸ್ವಲ್ಪ ಮಣ್ಣು ರೋಡ್ ಇದೆ ನೋಡಿ. ತುಂಬ ಗಾಳಿ ಇದೆ. ನನ್ನ ವಾಯ್ಸ್ ಎಷ್ಟು ಕೇಳುತ್ತೋ ಏನೋ ನನಗೂ ಗೊತ್ತಿಲ್ಲ. ಬಟ್ ಗಾಳಿ ಜಾಸ್ತಿ ಇದೆ. ನಾವು ಶೂ ಹಾಕಿ ಬಂದಿರೋದ್ರಿಂದ ಸ್ವಲ್ಪ ಪರವಾಗಿಲ್ಲ. ನಾವು ಏನೋ ರೈಡಿಂಗ್ ಗೇರ್ಸು ಮತ್ತು ರೈಡಿಂಗ್ ಶೂ ಎಲ್ಲ ಹಾಕಿದ್ರೆ ನಮಗೆ ಸ್ವಲ್ಪ ಗ್ರಿಪ್ ಬಂದಿರೋದು. ನಾವು ನಾರ್ಮಲಾಗಿ ಶೂ ಹಾಕಿದ್ದೀವಲ್ವ, ಅಷ್ಟೊಂದು ಗ್ರಿಪ್ ಏನಿಲ್ಲ. ಆದರೂ ನಮ್ಮ ಪ್ರಯತ್ನ ನಾವು ಮಾಡ್ತಾಯಿದ್ದೀವಿ. ನಿಮ್ಗೆ ಹಿಂದೆ ಕಾಣ್ಬೋದು. ಏನು ಕಾಣಿಸ್ತಾನೆ. ಇವತ್ತೇ ನಾನು ರಂಗ ಇದ್ದಾಗ ಮಾಡ್ತೇವಲ್ಲ. ಹಿಂಗತ್ತಿದ್ರೆ ಆಗಲ್ಲ. ಹಿಂಗತ್ತೆ ಲೈಟ್ ಕಂಬ ನೋಡ್ಬೇಕು. ಅದೇ ಲಾಸ್ಟ್ ವ್ಯೂ ಪಾಯಿಂಟ್ ಅಂದ್ಕೊಂಡೆ. ಅದು ಲೈಟ್ ಕಂಬ ಇನ್ನೂ ಮೇಲೈತೆ, ಆಗ್ತಾಯಿಲ್ಲ. ಅದಕ್ಕೆ ಬೆಳಿಗ್ಗೆ ಒಂದು ಟೀ ಕುಡಿದ್ಬಿಟ್ಟಿದ್ದಿದ್ರೆ ಅದೇ ಎನರ್ಜಿ ಡ್ರಿಂಕ್ ಇದ್ದಂಗೆ. ಟೀ ಕುಡ್ದಿಲ್ಲ, ಟಿಫನ್ ಕೂಡ ಮಾಡಿಲ್ಲ. ನಾವು ರೂಮಿಂದ ಬಿಟ್ಟಿದ್ದೆ. ಎಲ್ಲಿ ಸನ್ರೈಸು ನಮಗೆ ಸಿಗಲ್ಲ ಅಂದ್ಬಿಟ್ಟು ಬೇಗನೆ ಬಂದೆ. ಮಳೆ ಬಂತು ಅಂದರೆ ನಿಜವಾಗ್ಲೂ ಆಗಲ್ಲ. ನೋಡಿ, ಈ ಥರ ನೀರಿರುತ್ತೆ. ಈ ನೀರಲ್ಲಿ ಹೆಂಗೆ ನಡೀನಿ. ನನ್ನ ರಂಗನೇ ಕಾಣ್ತಾಯಿಲ್ಲ. ನಮ್ಮ ಗಾಡಿ ಹೆಲ್ಮೆಟು ಬ್ಯಾಗು ಎಲ್ಲ ಇಟ್ಬಿಟ್ಟು ಬಂದಿದ್ದೀವಿ. ಸ್ನೇಹಿತರೆ, ನಿಮಗೆ ಪೂರ್ತಿ ಮೇಲೆ ಹೋಗ್ಬಿಟ್ಟು ವೀಡಿಯೋ ಮಾಡ್ತೀನಿ. ಸ್ವಲ್ಪ ನಾನು ಹತ್ತೀನಿ. ಇಡೀ ವಿಡಿಯೋ ಕ್ಯಾಪ್ಚರ್ ಮಾಡೋಕ್ಕಾಗ್ತಾಯಿಲ್ಲ. ಅಷ್ಟೇ. ನಾವು ಫುಲ್ ಟ್ರಕ್ ಮಾಡಿದ್ದು ಅರ್ಧ ಮುಕ್ಕಾಲು ಭಾಗ ಪೂರ್ತಿ ಬಂದಿದ್ದೀವಿ. ಮೇಲ್ಗಡೆ ಏನಿಲ್ಲ. ನಾವು ಚರಣ ಬೇಗ ಮುಂಚೆನೇ ಹೋಗಿದ್ದಂತೆ ನಿಮ್ಗೆ ಹೇಳಿದ್ನಲ್ಲ ವೀಡಿಯೋದಲ್ಲಿ. ಅವನು ಇವಾಗ ಹೇಳ್ತಾ ಮೇಲ್ಗಡೆ ಏನಿಲ್ಲ. ನಾರ್ಮಲ್ ಇವಾಗ ಏನಿದೆ ವೆದರು ಇದೇನಿದೆ ಇದ್ರ ಟ್ರೆಕ್ಕಿಂಗ್ ಥರ ಅದೇ ಥರ ಇದೆ. ನೋಡ್ಬೋದು. ವಾಪಸ್ಸು ಇವಾಗ ಇಳಿತಾ ಇದ್ದೀವಿ. ಫಾಗು ಸ್ನೇಹಿತರೆ ಚೆನ್ನಾಗಿದೆ ಮಾತ್ರ. ಅವ್ರು ಎಷ್ಟು ಸರಿ ಹೇಳಿದ್ರು ಫಾಗು ಅಂತ. ಹತ್ತೋದು ಎಷ್ಟೋ ರಿಸ್ಕು, ಹಾಗೆ ಹಿಡಿಯೋದು ಕೂಡ ರಿಸ್ಕು. ಈ ಗಾಳಿಗೆ ನನ್ನ ವಾಯ್ಸ್ ಕೇಳುತ್ತಾ ಇಲ್ವೋ ನಿಮಗೂ ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ. ಅದನ್ನು ಆಮೇಲೆ ಚೆಕ್ ಮಾಡಬೇಕು. ಗಾಳಿ ಮೇಲೆ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ತುಂಬ ಹೊಡಿದೆ. ಆರೋಗ್ಯರೋದು ಇವಾಗ ಸಿಕ್ಕಾಪಟ್ಟೆ ಈ ಕಡೆ ಬೆಸ್ಟ್. ವಾವ್, ಈಗ ನೋಡಿ. ಅಮೆಝಾನ್ ಫ್ಲಿಪ್ಕಾರ್ಟ್. ಸ್ನೇಹಿತರೆ, ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ನನ್ನ ಯೂಟ್ಯೂಬ್ ಚಾನಲ್ಗೆ ಯಾರಾದರೂ ಹೊಸಬ್ರಾಗಿದ್ದರೆ
ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ನೋಡಿರಿ. ನಾನು ಯಾವುದೇ ವೀಡಿಯೋ ಹಾಕ್ಸಿದ್ರು ನಿಮಗೆ ನೋಟಿಫಿಕೇಷನ್ ಮುಖಾಂತರ ನಿಮಗೆ ಬರುತ್ತೆ. ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಸಿಗ್ತೀನಿ. ಇದೇ ಥರ ಹೊಸ ಹೊಸ ವ್ಲಾಗ್ ಮೂಲಕ ನಾನು ಬರ್ತೀನಿ. ಓಕೆ ಸ್ನೇಹಿತರೆ, ನಮ್ಮ ಎಲ್ಲ ಸ್ನೇಹಿತರಿಗೂ ವಂದನೆಗಳು. ಮಾಡ್ತೀರಾ ಹೋಗ್ಬೋತೀರಾ ನೋಡಿ, ಎಲ್ಲ ಐತೆ ನಮ್ಮ ಗಾಡಿ. ಆಯ್ತು, ಸ್ನೇಹಿತರೆ, ನಾವು ಎಷ್ಟು ಟಾಪಲ್ಲಿ ಹೋಗಿದ್ವಿ ಅಂತ ಅಂದರೆ ನಿಮಗೆ ನಾನು ಪೂರ್ತಿ ಬಂದಿದ್ದೀನಿ, ಒಂದು ಅರ್ಧಕ್ಕೆ ಬಂದಿದ್ದೀನಿ. ಬಂದ್ಬಿಟ್ಟು ನಿಮಗೆ ವ್ಯೂ ತೋರಿಸೋಣ ಅಂದ್ಬಿಟ್ಟು ಇಲ್ಲಿ ಬಂದೆ. ಫ್ಲ್ಯಾಗು ಕಾಣಿಸಲ್ಲ, ಫಾಗ್ ಮಾತ್ರ ಕ್ಲಿಯರ್ ಆಗಿದೆ. ಇವಾಗ ನಿಮಗೆ ತೋರಿಸ್ತೀನಿ ನೋಡಿ. ವಾ, ಅಲ್ಲಿಗೆ ಹೋಗಿದ್ವಿ ಸ್ನೇಹಿತರೆ, ಟಾಪಲ್ಲಿ ಫಾಗ್ ಕಾಣಿಸ್ತಾ ಇದೆಯಲ್ಲ, ಅದಕ್ಕಿಂತ ಮೇಲೆ ಹೋಗಿದ್ವಿ. ಅಲ್ಲಿಂದ ನೋಡಿ ವ್ಯೂ ಹೆಂಗಿದೆ. ಸನ್ರೈಸ್ ಆಗಿ ವೆದರ್ ಮಾತ್ರ ಸೂಪರಾಗಿದೆ. ಮಳೆ ಬಂದಿದ್ರೆ ನಾವೇನು ನೋಡೋಕ್ಕಾಗ್ತಾ ಇರಲಿಲ್ಲ. ಇವಾಗ ಸ್ವಲ್ಪ ನೋಡ್ಬೋದು. ಫಸ್ಟು ನಾವು ಬ್ರೇಕ್ಫಾಸ್ಟಿಗೆ ಇಲ್ಲ ಟೀಗೆ ಸ್ಟಾಪ್ ಮಾಡಿ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡ್ರೆ ನೆಕ್ಸ್ಟ್ ನಾವು ಬೇಗಿನ ಕೆಲಸ ಮಾಡೋಕ್ಕಾಗಲ್ಲ. ಇಲ್ಲಾಂದರೆ ಸುಸ್ತಾಗ್ಬಿಡುತ್ತೆ ಸ್ನೇಹಿತರೆ. ಆಗಲೇ ಸುಸ್ತಾಗ್ಬಿಟ್ಟಿದ್ದೀವಿ ನೋಡಿ. ನಮ್ಮ ಬ್ಯಾಚ್ ಅವರು ಹೆಂಗೆ ಹೋಗ್ತಿದ್ದಾರೆ. ರಂಗ, ಶ್ರೀಗಳು, ನರಸಿಂಹಣ್ಣ ನೋಡಿ, ಇಲ್ಲೇ ಲಾಸ್ಟ್ ಬೈಕು ಸ್ಟಾಪ್ ಆಗೋದು ನಿಮಗೆ ಆವಾಗಲೇ ಕಾಣಿಸ್ತಾ ಇರ್ತೀರ. ಸ್ನೇಹಿತರೆ, ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ನನ್ನ ಯೂಟ್ಯೂಬ್ ಚಾನಲ್ಗೆ ಯಾರಾದರೂ ಹೊಸಬ್ರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ನೋಡಿರಿ. ನಾನು ಯಾವುದೇ ವೀಡಿಯೋ ಹಾಕ್ಸಿದ್ರು ನಿಮಗೆ ನೋಟಿಫಿಕೇಷನ್ ಮುಖಾಂತರ ನಿಮಗೆ ಬರುತ್ತೆ. ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಸಿಗ್ತೀನಿ. ಇದೇ ಥರ ಹೊಸ ಹೊಸ ವ್ಲಾಗ್ ಮೂಲಕ ನಾನು ಬರ್ತೀನಿ. ಓಕೆ ಸ್ನೇಹಿತರೆ, ನಮ್ಮ ಎಲ್ಲ ಸ್ನೇಹಿತರಿಗೂ ವಂದನೆಗಳು. ಮಾಡ್ತೀರಾ ಹೋಗ್ಬೋತೀರಾ ನೋಡಿ, ಎಲ್ಲ ಐತೆ ನಮ್ಮ ಗಾಡಿ. ಆಯ್ತು.